ಪರಿಶ್ರಮದಿಂದ ಇಂದು ಈ ವಿಶಾಲ ಭಾರತ ದೇಶ ನಮ್ಮದಾಗಿದೆ. ನಮ್ಮ ದೇಶದ ಪ್ರಾಂತ್ಯಗಳ ಸಾವಿರಾರು ಭಾಷೆಗಳ ಹಲವಾರು ಧರ್ಮಗಳ ಭಿನ್ನತೆಯನ್ನೆಲ್ಲ ಮರೆತು ನಾವೆಲ್ಲರೂ ಒಂದಾಗಿ ಬಾಳ್ತೇವೆ, ಏಕತೆಯೊಂದಿಗೆ ಜಗತ್ತಿಗೆ ಮಾದರಿಯಾಗ್ತೇವೆ ಎಂದು ಶಪಥಗೈದ ಶುಭ ದಿನ ಈ ಜನವರಿ 26. ಸ್ನೇಹಿತರೆ, ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ, ಒಬ್ಬ ಮುಸಲ್ಮಾನನಿಗೆ ಖುರಾನ್ ಶ್ರೇಷ್ಠ, ಒಬ್ಬ ಕ್ರಿಶ್ಚಿಯನಿಗೆ ಬೈಬಲ್ ಶ್ರೇಷ್ಠ. ಆದರೆ ಒಬ್ಬ ಭಾರತೀಯನಾದವನಿಗೆ ಅವನ ಧರ್ಮ ಯಾವುದಾದರೂ ಸರಿ, ಆತನ ಧರ್ಮ ಏನೇ ಹೇಳಿ, ಅವನಿಗೆ ಸಂವಿಧಾನವೇ ಅತಿ ಶ್ರೇಷ್ಠ ಗ್ರಂಥ. ಸಂವಿಧಾನದ ಮಾತೆ ಅಂತಿಮ ಅನ್ನೋದನ್ನ ಮನದಟ್ಟು ಮಾಡುವುದೇ ಇಂದಿನ ಗಣರಾಜ್ಯೋತ್ಸವದ ಮುಖ್ಯ ಉದ್ದೇಶ. ಸ್ನೇಹಿತರೆ, ಸಂವಿಧಾನದ ಜ್ಞಾನಸಾಗರ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ 250ಕ್ಕೂ ಹೆಚ್ಚು ಮೇಧಾವಿಗಳಿಂದ ತಯಾರಾಗಿರೋ ಮಹಾಕಾನೂನು ಗ್ರಂಥ. ಈ ಸಂವಿಧಾನದ ಮಾರ್ಗದರ್ಶನದಲ್ಲಿ 71 ವರ್ಷಗಳಲ್ಲಿ ನಾವು ಬಹಳಷ್ಟು ಸಾಧಿಸಿದ್ದೇವೆ. ಆದರೆ ಈ ಸರ್ಕಾರಿ ಕಚೇರಿ ದಾಖಲೆಗಳಲ್ಲಿ ನೋಟ್ ಹಾಕಿಸದೆ ಯಾವ ಫೈಲು ಮುಂದೆ ಬರಲ್ಲ. ಇಲ್ಲಿ ಅರ್ಹತೆ ಇದ್ದೋನೇ ನಾಯಕ ಆಗೋಕೆ ಸಾಧ್ಯ ಇಲ್ಲ. ಜಾತಿ ಬಲ, ಹಣ ಬಲ ಇದ್ದ ಮಾತ್ರ ನಾಯಕ ಆಗೋಕೆ ಸಾಧ್ಯ. ಸಂವಿಧಾನ ಮೂಲಭೂತ ಹಕ್ಕಾಗಿರೋ ನಮ್ಮ ಭಾರತ ದೇಶದಲ್ಲಿ ಬಡವರ ಮಕ್ಕಳು ಸೋರ್ತಾ ಇರೋ ಶಾಲೆಯಲ್ಲಿ ಓದ್ತಾ ಇದ್ರೆ, ಶ್ರೀಮಂತರ ಮಕ್ಕಳು ಡಿಜಿಟಲ್ ಟಚ್ AC ರೂಮ್ ನಲ್ಲಿ ಕಲಿತಿದ್ದಾರೆ. ಬದಲಾವಣೆ ತರಬೇಕಾದ ಶಿಕ್ಷಣದ ರೂಪವೇ ಇಲ್ಲಿ ಬದಲಾಗ್ಬಿಟ್ಟಿದೆ. ಯಾಕೆಂದ್ರೆ ಓದದವನಿಗಿಂತ ಓದಿದವನೇ ಹೆಚ್ಚು ಅಪಾಯಕಾರಿಯಾಗಿದ್ದಾರೆ. ಈ ಕೆಳ ಜಾತಿಯವರಿಗೆ ಮನೆ ಬಾಡಿಗೆ ಕೊಡೋದಿರ್ಲಿ, ಸ್ಮಶಾನದಲ್ಲಿ ಜಾಗ ಸಿಗದ ಉದಾಹರಣೆಗಳು ಇಂದಿಗೂ ಇವೆ. ಈ ಶ್ರೀಮಂತರು ಬೆಳಿತಾನೆ ಇದ್ರೆ ನಮ್ಮಂತ ಬಡವರು ಸೊರಗ್ತಾನೆ ಇದ್ದಾರೆ. ನಮ್ಮ ಸಂವಿಧಾನ